ಐಪಿಎಲ್‌ನಲ್ಲಿ ಮತ್ತೊಮ್ಮೆ ಚೇಸಿಂಗ್‌ನಲ್ಲಿ ಒನ್ ಮ್ಯಾನ್ ಶೋ ನಡೆದಿದೆ ಅಂಡ್ ಲಕ್ನೋ ಸೂಪರ್ ಜೈಂಟ್ಸ್ ಕಂಟಿನ್ಯೂಸ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್‌ಗೆ ಶಾಕ್‌ನ ಕೊಟ್ಟಿದ್ದಾರೆ. ಅದರಲ್ಲೂ ಈ ಸಾರಿ ಚಪಾಕ್‌ನಲ್ಲಿ ಅವರ ಹೋಮ್ ಗ್ರೌಂಡ್‌ನಲ್ಲಿ ಅವರನ್ನ ಸೋಲಿಸಿ ಇಡೀ ಅಲ್ಲಿದ್ದ ಕ್ರೌಡ್‌ನ ಸೈಲೆಂಟ್ ಮಾಡಿದ್ದಾರೆ ಅಂತಾನೂ ಹೇಳ್ಬೋದು. ಮೇನ್ಲಿ ಅದನ್ನ ಮಾಡಿದ್ದು ಮತ್ತೊಬ್ಬ ಆಸ್ಟ್ರೇಲಿಯನ್ ದ ಹಲ್ಕ್ ಮಾರ್ಕಸ್ ಸ್ಟಾಯ್ನಿಸ್. ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಅವರನ್ನ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡ್ಲಿಲ್ಲ ಅನ್ನೋ ಬೇಜಾರನ್ನ ಪಾಪ ಚೆನ್ನೈ ಮೇಲೆ ತೋರಿಸ್ಕೊಂಡ್ರು ಅಂತ ಅನ್ಸುತ್ತೆ. ಇನ್ನು ಮ್ಯಾಚ್ನ ವಿಷಯಕ್ಕೆ ಬಂದರೆ ಲಕ್ನೋ ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಗೊತ್ತಿತ್ತು ಇಲ್ಲಿ ಡಿವಿ ಇರುತ್ತೆ ಅಂತ. ಇನ್ಫ್ಯಾಕ್ಟ್ ಚೆನ್ನೈ ಬ್ಯಾಟಿಂಗ್ ಟೈಮಲ್ಲೇ ಬಂದಾಗಿತ್ತು. ಆಲ್ಸೋ ಇದು ರಾಹುಲ್ದು 6ನೇ ಟಾಸ್ ವಿನ್ ಅನ್ಸುತ್ತೆ. ಎಲ್ಲೋ ಮಚ್ಚೆ ಇದೆ ಅಣ್ಣಂಗೆ, ಅದಂತೂ ಪಕ್ಕ. ಜೋಕ್ಸ್ ಅಪಾರ್ಟ್, ಚೆನ್ನೈ ಬ್ಯಾಟಿಂಗ್ ಮಾಡೋದಕ್ಕೆ ಬಂತು. ಈ ಸಾರಿ ರಹಾನೆ ಬಂದಿದ್ರು ಓಪನಿಂಗ್ನಲ್ಲಿ. ಇಷ್ಟು ಸೀಸನ್ನಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಅವರ ಓಪನಿಂಗ್ ಪೇರ್ ಚೇಂಜ್ ಆಗ್ತಿರೋದು, ಕಷ್ಟಪಡ್ತಿರೋದು. ಫಸ್ಟ್ 2 ಮ್ಯಾಚಲ್ಲಿ ರಚಿನ್ ಆಡಿದ್ದು ನೋಡಿದರೆ ಕಾನ್ವೆಗಿಂತ ಬೆಟರ್ ಆದ್ರಲ್ಲ ಅಂತ ಅನ್ಕೊಂಡಿದ್ದು. ಆಮೇಲೆ ಆ ಓಪನಿಂಗ್ ಪೇರೇನೆ ಅವರಿಗೆ ನೆಗೆಟಿವ್ ಆಗ್ತಿದೆ. ಅದೇ ರೀತಿ ರಹಾನೆ 1 ರನ್ಗೆ ಔಟ್ ಆದ್ರು. ನಂತರ ಮಿಚೆಲ್ ಬಂದರು, ಅವರು 11 ರನ್. ಅವರಂತೂ ವೇಸ್ಟ್ ಆಗಿದ್ದಾರೆ. ತುಂಬ ಹೋಪ್ಸ್ ಇತ್ತು ನನಗಂತೂ ಅವ್ರ ಮೇಲೆ. ಬಟ್ ಎಲ್ಲಿ ಕಳಿಸಿದ್ರು ಚೆನ್ನಾಗಿ ಆಡ್ತಾ ಇಲ್ಲ ಅವರು. ಇನ್ನು ನಂತರ ಜಡೇಜಾ, ಐ ಡೋಂಟ್ ನೋ ನಂಬರ್ 4ಗೆ ಜಡೇಜಾನ ಯಾಕೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ. ಈಗೇನೋ ಫೇಲ್ ಆದ್ರು ಅಂತಲ್ಲ, ಅಲ್ಲಿ ಸಮೀರ್ ರಿಜ್ವಿ ಇದ್ದಾರೆ, ಅವರಿಗೆ ರೋಲ್ನ ತೋರಿಸಿ ನೀನು ಗುರು ನಂಬರ್ 4 ಅಂತ ಕಳಿಸಿದ್ರೆ ಐ ಥಿಂಕ್ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಅಂಡ್ CSK ಅದನ್ನ ಮಾಡ್ತಾನೆ ಬಂದಿದೆ. ಬಟ್ ಈ ಸಾರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಅವರಂತೂ ಏನು ಹೆಲ್ಪ್ ಮಾಡಲಿಲ್ಲ. ಆ್ಯಸ್ ಯೂಶ್ವಲ್ 19 ಬಾಲ್ಗೆ 16. ಸೊ ಒಂದು ಎಂಡಲ್ಲಿ ಏನು ಸಪೋರ್ಟ್ ಸಿಗದೆ ಇದ್ರು ಈ ಕಡೆ ಋತುರಾಜ್ ಗಾಯಕ್ವಾಡ್ ಮಾತ್ರ ನಿಲ್ಲಿಲ್ಲ. ಒಂದು ಕ್ಲಾಸಿಯಸ್ಟ್ ಇನ್ನಿಂಗ್ಸ್ ಅಂತಲೇ ಹೇಳಬೇಕು. ಸ್ಪೆಷಲಿ ಫ್ರಂಟ್ ಫುಟಲ್ಲಿ ಒಂದು ಕವರ್ ಡ್ರೈವ್ ಹೊಡೆದ್ರು, ಅದಂತೂ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ. ತಮ್ಮ ವಿಕೆಟ್ನ ರೆಸ್ಪೆಕ್ಟ್ ಮಾಡ್ತಾ, ಬೇರೆಯವರ ಪ್ರೆಷರ್ನು ತಗೊಳ್ತಾ, ಸ್ಕೋರ್ ಬೋರ್ಡ್ನು ನೋಡ್ತಾ ಬಿಲ್ಡ್ ಮಾಡಿದಂಥ ಇನ್ನಿಂಗ್ಸ್ ಅದು. ಅಲ್ಲಿ ಯಾವುದೇ ಬೇರೆ ರೀತಿಯ ಶಾಟ್ಸ್ ಇರಲಿಲ್ಲ, ಎಲ್ಲನೂ ಪ್ಯೂರ್ ಕ್ರಿಕೆಟಿಂಗ್ ಶಾಟ್ಸ್ ಮಾತ್ರ. ಇನ್ಫ್ಯಾಕ್ಟ್ ಕೊನೆಯಲ್ಲಿ ವೈಡ್ ಯಾಕರ್ಸ್ನ ಲೆಗ್ ಸೈಡ್ಗೆ ಎಳೆಯೋಕೆ ಹೋಗಿ ಅಲ್ಲಿ ಒಂಚೂರು ಸ್ಟ್ರಗಲ್ ಮಾಡಿದ್ರು. ಬಿಟ್ಟರೆ ಇನ್ನೆಲ್ಲ ಕಡೆ ತುಂಬಾ ಸಾರ್ಟೆಡ್ ಆಗಿ ಒಬ್ಬ ಬ್ಯೂಟಿಫುಲ್ ಬ್ಯಾಟ್ಸ್ಮನ್ ಆಗಿ ಕಂಡ್ರು. ಇಲ್ಲಿ ಅವರು ಆಂಕರು ಹೌದು, ಅಗ್ರೆಸರು ಹೌದು. 60 ಬಾಲಲ್ಲಿ 108, 12 4, 3 ಸಿಕ್ಸರ್. ಇನ್ನು ಅಂತೂ ಕೊನೆಯಲ್ಲಿ ಈ ಪ್ಲೇಯರ್ಗೆ ಸಾಥ್ ಸಿಕ್ತು. ಅಂಡ್ ಅದು ನಮ್ಮ ದೈತ್ಯವಾದ ಮನುಷ್ಯನಿಂದ. ದುಬೆ ಅಂಡ್ ತಮ್ಮ ಈಗ ಬೌನ್ಸರ್ಸ್ಗೂ ಹೊಡಿತಾರೆ, ಸಖತ್ತಾಗಿ ಪುಲ್ ಮಾಡ್ತಾರೆ. ಸ್ಪಿನ್ನರ್ಸ್ಗೆ, ಸ್ಲೋ ಬಾಲ್ಸ್ಗಂತೂ ಹೇಳೋದೇ ಬೇಡ. ಅಂಡ್ ಅದು ಈ ಇನ್ನಿಂಗ್ಸ್ನಲ್ಲೂ ಕಾಣ್ತು. ಬಂದಂಗೆ ಟೋಟಲ್ ಇಡೀ ಸ್ಕೋರ್ ಬೋರ್ಡ್ನೇ ಚೇಂಜ್ ಮಾಡಿದ್ದು. ಲಾಸ್ಟ್ 6 ಓವರಲ್ಲಿ 92 ರನ್ ಬಂತು. 27 ಬಾಲಲ್ಲಿ 66, 3 4, 7 ಸಿಕ್ಸರ್, 6 ಹಿಟ್ಟಿಂಗ್ ಮಿಷಿನ್. ಅಲ್ಲಿಗೆ ಆ ಟಾರ್ಗೆಟ್ ಅನ್ನೋದು ದೊಡ್ಡದಾಗ್ತಾ ಹೋಯಿತು. ಲಿಟ್ರಲ್ ಆಗಿ ದುಬೆ ಏನಾಗಿದ್ದಾರೆ ಚೆನ್ನೈನಲ್ಲಿ ಅನ್ನೋದು, ಅವರು ಎಷ್ಟು ವ್ಯಾಲ್ಯೂಬಲ್ ಅನ್ನೋದನ್ನ ನಾವು ಊಹೆ ಮಾಡೋದಕ್ಕೂ ಆಗಲ್ಲ ಈಗ. ನಂತರ ಕೊನೆಯಲ್ಲಿ ಧೋನಿ ಬಂದರು, ಲಾಸ್ಟ್ ಬಾಲಲ್ಲಿ 4 ಹೊಡೆದ್ರು. ಅಲ್ಲಿಗೆ ಸ್ಕೋರ್ 210 ಮುಟ್ಟಿತ್ತು. ಇನ್ನು LSGಯ ಬೌಲಿಂಗ್ ಕಡೆ ಬಂದರೆ ಮ್ಯಾಟ್ ಹೆನ್ರಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಅವರಿಗೆ ಒಂಚೂರು ಮೂಮೆಂಟ್ ಸಿಗ್ತಾ ಇತ್ತು ಕೂಡ ಮೊದಲಿಗೆ. ಅಂಡ್ ಮೇನ್ಲಿ ಇಲ್ಲಿ ಡಿವ್ ಅಂದ್ಕೊಂಡಿಕ್ಕಿಂತ ಬೇಗ ಬಂತು. ಆಲ್ಮೋಸ್ಟ್ 12 ಓವರ್ಗೆ ಕಾಣೋದಕ್ಕೆ ಶುರು ಆಯಿತು. ಸೊ ಅದರಿಂದ ಬಿಷ್ಣೋಯ್ಗೆ 2 ಓವರೇನೆ ಕೊಟ್ಟಿದ್ದು. ಸೊ ಅದರ ಮೇಲೆ ಅಷ್ಟು ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಈಗ ಸಿಚುವೇಶನ್ಗೆ ತಕ್ಕ ಹಾಗೆ ಪ್ಲಾನ್ ಚೇಂಜ್ ಮಾಡಬೇಕಾಯ್ತು. ಬಟ್ ಇಲ್ಲಿ ಬೌಲರ್ಸ್ಗಿಂತ ಫೀಲ್ಡರ್ಸ್ ಬಗ್ಗೆ ಹೆಚ್ಚು ಹೇಳಬೇಕು. ನಿನ್ನೆ ಮುಂಬೈ ರೀತಿ ಇತ್ತು, ಇವತ್ತಿನ ಫೀಲ್ಡಿಂಗ್ ಲಕ್ನೋದು. ತುಂಬಾ ಈಸಿ ಕ್ಯಾಚ್ಗಳನ್ನ ಬಿಟ್ಟರು. ಅಂಡ್ ಅದರಿಂದಾನೇ ಒಂದು 20 ರನ್ ಹೆಚ್ಚಿಗೆ ಕೊಟ್ಟರು ಅಂತಾನು ಹೇಳ್ಬೋದು. ಇನ್ನು ಈ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ನಿಂತಂತ LSGಗೆ ಒಳ್ಳೆ ಸ್ಟಾರ್ಟ್ ಏನು ಸಿಗಲಿಲ್ಲ. ಡಿಕಾಕ್ ಡಕ್ಔಟ್ ಆದ್ರು. ಈ ಕಡೆ ರಾಹುಲ್ 14 ಬಾಲಲ್ಲಿ 16. ನಂತರ ನಮ್ಮ ಅಣ್ತಮ್ಮ ದೇವದತ್ ಪಡಿಕಲ್ 19 ಬಾಲಲ್ಲಿ 13. ಅಟ್ಲೀಸ್ಟ್ ಒಂದು ಮ್ಯಾಚ್ ಆದರೂ ಆಡಬೇಕಲ್ವಾ. ಶಾರ್ಟ್ಸಲ್ಲೇ ಆಗಲಿ, ಸಿಚುವೇಶನ್ನ ಹ್ಯಾಂಡಲ್ ಮಾಡೋದ್ರಲ್ಲೇ ಆಗಲಿ, ಹೋದ ಸೀಸನ್ಗೂ ಈ ಸೀಸನ್ಗೂ ಏನೂ ಇಂಪ್ರೂವ್ಮೆಂಟೇ ಇಲ್ಲ. ಸೊ ಆಲ್ಮೋಸ್ಟ್ LSG ಕೂಡ CSK ರೂಟನ್ನೇ ಹಿಡಿದಿತ್ತು. ಅದೇ ರೀತಿ ಈ ಕಡೆ ನಿಂತದ್ದು ಸ್ಟಾಯ್ನಿಸ್. ಅವರನ್ನ ಈ ಸಾರಿ ಕಳಿಸಿದ್ದು ನಂಬರ್ 3ನಲ್ಲಿ. ಆವಾಗ ಡೆಲ್ಲಿಗೆ ಅವ್ರು ಆಡ್ತಾ ಇದ್ರು ಆ ಪ್ಲೇಸಲ್ಲಿ. ಆ್ಯಂಡ್ ಈ ಮ್ಯಾಚ್ಗೆ ಇದೊಂದು ಒಳ್ಳೆ ಮೂವ್ ಆಯಿತು ಅಂತಲೇ ಹೇಳ್ಬೋದು. ಈ ಕಡೆ ಏನು ಸಪೋರ್ಟ್ ಸಿಗದೆ ಇದ್ರು, ಅವರು ಮಾತ್ರ ಟಾರ್ಗೆಟ್ ಮಾಡ್ತಾನೆ ಇದ್ರು ಬೌಲರ್ಸ್ನ. ಡಫ್ಕೋರ್ಸ್ ಆ 6ಗಳು, ಮೋಯಿನ್ ಅಲಿಗೆ ಒಂದು 6 ಹೊಡೆದ್ರು, ಒಳ್ಳೆ ಬಟ್ಟೆ ಸೆಳೆದಂಗಿತ್ತು. ಬಟ್ ಸ್ಟಿಲ್ ಟಾರ್ಗೆಟ್ ತುಂಬ ದೂರ ಅನ್ನಿಸ್ತಾ ಇತ್ತು 9ನೇ ಓವರಲ್ಲೂ ಕೂಡ. ಆ್ಯಂಡ್ ದೆನ್ ಬಂದದ್ದು ನಿಕೋಲಸ್ ಪೂರನ್ ಭಾಯ್. ಇಬ್ಬರು ಗಬ್ನನ್ ಮಕ್ಕಳು ಸೇರ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ. LSG ಹತ್ರ ಇರೋಂತಹ 2 ಸ್ಟ್ರಾಂಗೆಸ್ಟ್ ವೆಪನ್ಸ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಆಲ್ಮೋಸ್ಟ್ 11ರಿಂದ 15 ಓವರ್ ಒಳಗಡೆನೆ 80 ರನ್ ಹೊಡೆದ್ರು. ಪೂರನ್ 15 ಬಾಲಲ್ಲಿ 34, 3 4, 2 ಸಿಕ್ಸರ್. ಸೊ ಕಷ್ಟ ಇದ್ದಂಥ ಟಾರ್ಗೆಟ್ನ ಚೇಸಬಲ್ ಅನ್ನೋ ರೀತಿ ತಂದಿದ್ರು ಇಬ್ರು. ಬಟ್ ನಂತರ CSK ಕಂಬ್ಯಾಕ್ ಮಾಡ್ತು. ಪೂರನ್ ಔಟ್ ಆದ್ರು. ಇವಾಗ ಕೂಡ CSK ರೀತಿನೇ 18 ಬಾಲಲ್ಲಿ 45 ಬೇಕಾಯಿತು LSGಗೆ. ಪತಿರಾನ ಹಾಗೆ ಫಿಜ್ನ ಓವರ್ ಇನ್ನ ಇದ್ವು. ಸರ್ಪ್ರೈಸಿಂಗ್ಲಿ ಅಲ್ಲಿ ದೀಪಕ್ ಕೂಡ 2 4 ಹಾಗೆ ಒಂದು 6ನ ಹೊಡೆದು ಸ್ಟಾಯ್ನಿಸ್ಗೆ ಹೆಲ್ಪ್ ಮಾಡಿದ್ರು. ಲಾಸ್ಟ್ ಓವರ್ಗೆ 17 ರನ್ ಬೇಕಾಯಿತು. ಅಂಡ್ ಅದನ್ನ 4 ಬಾಲಲ್ಲೇ ಫಿನಿಶ್ ಮಾಡಿದ್ರು. ಅದರಲ್ಲಿ ಒಂದು ನೋ ಬಾಲ್ ಇತ್ತು ಕೂಡ. ಸೊ ಸ್ಟಾಯ್ನಿಸ್ 63 ಬಾಲಲ್ಲಿ 124 ರನ್ನ ಹೊಡೆದ್ರು. 13 4, 6 ಸಿಕ್ಸರ್. ಮೊದಲಿಂದ ಕೊನೆ ತನಕ ನಿಂತು ಮ್ಯಾಚ್ನ ವಿನ್ ಮಾಡಿಸಿದ್ರು. ಅಂಡ್ ಇಡೀ ಚಪಾಕ್ ಸ್ಟೇಡಿಯಂನ ಚೆನ್ನೈ ಸಪೋರ್ಟರ್ಸ್ನ ಸೈಲೆಂಟ್ ಮಾಡಿಸಿದ್ರು.
ಇನ್ನು ಸಿ-ಎಸ್-ಕೆ ಬೌಲಿಂಗ್ ಕಡೆ ಬಂದರೆ ಸೇಮ್ ಎಲ್-ಎಸ್-ಜಿ ಸಿ-ಎಸ್-ಕೆ ಇವತ್ತು ಮಿರರ್ ಇಮೇಜಸ್ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ನಲ್ಲೇ ಆಗಲಿ ಬೌಲಿಂಗ್ನಲ್ಲೇ ಆಗಲಿ ಎರಡರಲ್ಲೂ. ಚಹರ್ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಜಡೇಜಾಗೆ 2 ಓವರ್ ಕೊಟ್ಟದ್ದು. ರೀಸನ್ ನಿಮಗೆ ಗೊತ್ತೇ ಇದೆ. ಪತಿರಾನ ಟ್ರೈ ಮಾಡಿದ್ರು ಬಟ್ ಅವರ ಲಾಸ್ಟ್ ಓವರ್ನಲ್ಲಿ 3-4 ಬಂದ್ಬಿಟ್ವು ಆ್ಯಂಡ್ ಅಲ್ಲಿಗೆ ಈಸಿ ಆಗೋಯ್ತು ಎಲ್-ಎಸ್-ಜಿಗೆ. ಇನ್ನು ಫಿಜ್ ಅಂತೂ ಲಾಸ್ಟ್ 2 ಮ್ಯಾಚ್ಗಳಿಂದ ಅವರಿಗೇನು ಹೆಲ್ಪ್ ಮಾಡ್ತಾ ಇಲ್ಲ. ಅವರೇ ಇವತ್ತು ವಿಲನ್ ಅಂತಾನೂ ಹೇಳ್ಬೋದು ಈ ಮ್ಯಾಚ್ಗೆ. 51 ರನ್ನ ಕೊಟ್ಟಿದ್ದಾರೆ. ಆಲ್ಸೋ ಫೀಲ್ಡಿಂಗ್ ಕೂಡ ಸರಿ ಇರಲಿಲ್ಲ. ಆರಾಮಾಗಿ ಒಂದಷ್ಟು ಫೋರ್ಸ್ನ ಬಿಟ್ರು. ಸೊ ಈ ಕಂಟಿನ್ಯೂಸ್ ಲಾಸ್ ಇಂದ ಸಿ-ಎಸ್-ಕೆ ಈಗ 50-50ಗೆ ಬಂದಿದೆ. 8 ಮ್ಯಾಚಲ್ಲಿ 4 ಗೆದ್ದಿದ್ದಾರೆ, 4 ಸೋತಿದ್ದಾರೆ. 5ನೇ ಸ್ಥಾನಕ್ಕೆ ಇಳಿದಿದ್ದಾರೆ. ಈ ಕಡೆ ಲಕ್ನೋ 4ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. 10 ಪಾಯಿಂಟ್ನ ಗಳಿಸ್ಕೊಂಡಿದ್ದಾರೆ. ಸೊ ಈಗ ಒಂಚೂರು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಟೇಬಲ್. ಅಂಡ್ ಐ ಹೋಪ್ ಈ ಥರ್ಡ್ ಆಕ್ಟ್ ಏನಿರುತ್ತೆ ಒಳ್ಳೆ ಮ್ಯಾಚ್ಗಳು, ಒಳ್ಳೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕಿದ್ರೆ ಅದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.